ಅವರಿಲ್ಲಿ ಅವರ ಅಸ್ತ್ರಗಳನ್ನೆಲ್ಲ ತೋರಿಸ್ತಿದ್ದಾರೆ ನಂಗೆ. ಸ್ಕೂಟಿ ಬೇಕು. ಸೊ ಹೋದ ವ್ಲಾಗ್ನಾಗ ಅಂದರೆ ಟ್ರಾವೆಲ್ ವ್ಲಾಗ್ನಾಗ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಂಗೆ ನೆನಪಾಗಲಿಲ್ಲ ವಿಡಿಯೋ ಮೂಲಕ. ಅವ್ರಿಗೆ ಬೇಕಾದಾಗೆಲ್ಲ ಸ್ಕೂಟಿ ಕೊಟ್ಟಾರೆ. ನನ್ನ ಪ್ರೀ ವೆಡ್ಡಿಂಗ್ನಾಗ ಆಗಿರ್ಬೋದು ಅವಾಗೆಲ್ಲ ಸ್ಕೂಟಿ ಕೊಟ್ಟಾರೆ ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇವತ್ತು ನಾನು ಎಲ್ಲಿಗೆ ಹೊಂಟೀನಿ ಅಂತಂದ್ರ ನಾವ್ ಎಲ್ಲಿಗೆ ಹೊಂಟೀವಿ ಅಂತಂದ್ರ ಕವಿಮನೆ ಶಿವಮೊಗ್ಗ ಸೈಡ್ ಹೊಂಟೀವಿ. ಇವಾಗ ರೆಡಿಯಾಗಿ 7:40ಗೆ ಇಲ್ಲಿ ಬಸ್ ಐತಿ ಜೋಡ್ರಸ್ದಲ್ಲಿ. ಸೊ ಹೋಗ್ಬೇಕು ಇವಾಗ. ನಾವು ಬೈಕ್ ರೈಡ್ ಮಾಡ್ಬೇಕನ್ನೋ ಪ್ಲಾನ್ ಇತ್ತು, ಆದ್ರ ಬೈಕ್ ಇಲ್ಲ. ಮತ್ತು ನಮ್ಗೆ ಸ್ಕೂಟಿ ಕೊಡಬಾರ್ದು, ಅವ್ರದ್ದು ಮನೆ ಕೆಲಸ ನಡೆದೈತಿ, ಹಾಗಾಗಿ ಅವ್ರಿಗೂ ಸ್ಕೂಟಿ ಬೇಕು. ಸೊ ಹೋದ ವ್ಲಾಗ್ನಾಗ ಅಂದರೆ ಟ್ರಾವೆಲ್ ವ್ಲಾಗ್ನಾಗ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಂಗೆ ನೆನಪಾಗಲಿಲ್ಲ ವಿಡಿಯೋ ಮೂಲಕ. ಅದಕ್ಕೆ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮಗೆ ಬೇಕಾದಾಗೆಲ್ಲ ಸ್ಕೂಟಿ ಕೊಟ್ಟಾರೆ. ನನ್ನ ಪ್ರೀ ವೆಡ್ಡಿಂಗ್ನಾಗ ಆಗಿರ್ಬೋದು ಅವಾಗೆಲ್ಲ ಸ್ಕೂಟಿ ಕೊಟ್ಟಾರೆ ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. ಈ ಸತಿ ನಾವು ಬಸ್ನಾಗ ಹೊಂಟೀವಿ. ಯಾರ್ಯಾರು ಬರ್ತಾರ, ಯಾರು ಜಾಯ್ನ್ ಆಕ್ಕಾರ ಅಂಥೇಳಿ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗತ್ತಾ. ಹಂಗ ಯಾರ್ಯಾರ ಹೊಸಬ್ರು ನೋಡಕತ್ತಿದ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಎಲ್ಲ ನಾವು ನಡ್ಕೊಂಡು ಹೊಂಟೀವಿ ಬಸ್ ಸ್ಟ್ಯಾಂಡ್ ಕಡೆ. ಇನ್ನೊಬ್ರು ಜಾಯ್ನ್ ಆಗ್ತಾರ ನಮ್ಮ ಜೊತೆಗೆ. ನಂದು ಹುಬ್ಳಿಯಿಂದ ತಂದ ಬ್ಯಾಗ್ ನೋಡಿ, ಚೆನ್ನಾಗಿದೆಲ್ಲ, ಕಮ್ಮಿ ರೇಟಿಗೆ. ಬರಿಲಿ ಅವರ ಅಸ್ತ್ರಗಳನ್ನೆಲ್ಲ ತೋರಿಸ್ತಿದ್ದಾರೆ ನಂಗೆ. ಇಲ್ಲಿದ್ದ ಆಗುಂಬೆ ಘಾಟ್ ಸ್ಟಾರ್ಟ್ ಆಗತ್ತಾ. ಈ ವಿಡಿಯೋ ನಂದು ಗಂಡ ಮಾಡಿದ್ದಿದನ್ನ. ಅವ್ರು ಮುಂದೆ ಕುತ್ಕೊಂಡಿದ್ರು, ಸೊ ಹಾಗಾಗಿ ಅವ್ರು ಮಾಡಿದ್ರು, ನಾವು ಹಿಂದೆ ಕುಂತಿದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಾಗಿತ್ತಂದ್ರೆ ನಮ್ಮ ಜೊತೆ ಬರಬೇಕಾಗಿದ್ದ ನಮ್ಮ ಫ್ರೆಂಡ್ ಬಸ್ ಮಿಸ್ ಮಾಡ್ಕೊತಾಳಾಕಿ. ಸೊ ಆಕೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಹಿಂದೆ ಬಸ್ ಇರುತ್ತೆ, ಆ ಬಸ್ಸಿಗೆ ಬಂದ್ಲಾಕಿ. ಎರಡನೇ ಟೈಮ್ ನಾನು ಆಗುಂಬೆ ಸೈಡ್ ಹೋಗ್ತಾ ಇರೋದು. 4 ವರ್ಷಗಳ ಹಿಂದೆ ಹೋಗಿದ್ದೆ ನಾನು. ಇಲ್ಲಿ ಇವಾಗ ಸನ್ಸೆಟ್ ವ್ಯೂ ಪಾಯಿಂಟ್ ಬರುತ್ತಾ ಆಗುಂಬೆ ಅಂತೇಳಿ. ಆ ಕರಿಂಗೆಲ್ಲ ನೋಡುವಾಗ ನನಗಂತೂ ಫುಲ್ ಹೆದರಿಕೆಯಾಗಿ ಹೋಗಿತ್ತು. ಬೆಳಿಗ್ಗೆ ತುಂಬ ಚಂದ ಇರುತ್ತೆ ಅಲ್ಲೇ. ಅಂತೂ ಇಂತೂ ನಾವು ತೀರ್ಥಹಳ್ಳಿಗೆ ಹೋಗಿ ರೀಚ್ ಆಗ್ತೀವಿ. ತೀರ್ಥಹಳ್ಳಿಗೆ ಹೋಗಿದ್ದು ನಾವು. ಆದ್ಮೇಲೆ ನನ್ನ ಫ್ರೆಂಡ್ ಬರ್ತಾಳ. ಬಸ್ ಎಲ್ಲ ಹತ್ಕೊಳ್ದೆ, ಬಸ್ ಎಲ್ಲ ಮಿಸ್ ಮಾಡ್ಕೊಂಡು ಇವಾಗ ಬಂದು ಮತ್ತು ನಾಷ್ಟ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಬಸ್ ಹತ್ತಿದ್ವಿ ಕುಪ್ಪಳ್ಳಿಗೆ ಹೋಗಾಕ. ಇದು ಬಸ್ ಕುಪ್ಪಳ್ಳಿಯಲ್ಲಿ ಇಳಿಸುತ್ತಾ, ಬಟ್ ನಮ್ಗೆ ಕವಿಮನೆಗೆ ಕರ್ಕೊಂಡು ಹೋಗೋಲ್ಲ ಇದನ್ನ. ಕುಪ್ಪಳ್ಳಿ ಅಂದರೆ ಅಫ್ಕೋರ್ಸ್ ಕವಿಮನೆಗೆ ಹೋಗೋದು. ಅಲ್ಲಿ ಇಳಿದು ಮತ್ತೆ ನಾವು 1-2 ಕಿಲೋಮೀಟರ್ ಏನೋ ನಡಿಬೇಕು. ರಿಕ್ಷಾ ಇರುತ್ತೆ ಅಂದ್ರೆ, ಬಟ್ ರಿಕ್ಷಾ ಇರಲಿಲ್ಲ ಅಲ್ಲೇ. ಫೈನಲಿ ಬಂದು ರೀಚ್ ಆದ್ವಿ ನಾವು. ನಿನ್ನೆಯಿಂದ ಬರೀ ನಮ್ದು ನಡೆಯೋದೇ ಕೆಲಸ ಆಗ್ಬಿಟ್ಟಿದೆ. ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕಂತ. ಇವಾಗ ವಿಡಿಯೋ ಫುಲ್ ಸೆಟಪ್ ಆಗ್ತಿದೆ. ಒಂದು ಸ್ಟಾಕ್ ಒಳ್ಳೆ ಇದು ಒಳ್ಳೆ ಕಾಣೋದಿಲ್ಲ, ಅದು ಒಂಥರ ಆಡ್ ಕಾಣ್ತದೆ. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಐಶ್ವರ್ಯ ಇರ್ಲಿ ಅದು.
ಫೋಟೋಗ್ರಫಿ ಎಲ್ಲ ನನ್ನ ಗಂಡಂದು. ಇದ್ರಲ್ಲಿ ನನ್ನ ಹ್ಯಾರ್ ನೋಡಿ ನನಗೆ ನಗು ಬರ್ತಾ ಇದೆ, ಒಳ್ಳೆ ಆಫ್ರಿಕನ್ ಥರ ಕಾಣ್ತಿದ್ದೀನಿ. ಅಲ್ಲಿನ ನಡ್ಕೊಂಡು ಹೋಗ್ಬೇಕಂದ್ರ ತುಂಬ ಕಣ್ಣಿಗೆ ತಂಪಾಗುವಂತಹ ದೃಶ್ಯಗಳೆಲ್ಲ ಕಾಣ್ತಾವೆ. ಫುಲ್ ಹಚ್ಚ ಹಸಿರು. ಆ್ಯಂಡ್ ಇನ್ನೊಂದೇನಂದರೆ ಇಲ್ಲಿ ರೋಡ್ ಸೈಡ್ ಫುಲ್ ಬ್ರಿಂಗ್ರಾಜ್ ಇದ್ದಿದ್ದು ತಗೊಂಡು ಹೋಗ್ಬೇಕು. ಬ್ಯಾಗ್ ಇದ್ದಿಲ್ಲ ನನ್ನ ತಲೆ. ಹೋಗಿ ಹೋಗ್ಬೇಕು 1 ಕಿಲೋಮೀಟ್ರ್ ನಡ್ಕೊಂಡು ಹೊಂಟೀನಿ. ನಂದಿದ್ರೆ ಎಲ್ಲ ಭಾಷೆ ಮಿಕ್ಸ್ ಆಗೈತೆ ನಂದು. ಹೋಗುನ್ ಬರ್ರಿ, ನಡ್ಕೊಂಡು ಹೋಗುನ್. ಚಂದ ಐತಿ, ನೇಚರ್ ಮಾತ್ರ ಚಂದ ಐತಿ. ಬೈಕ್ನಾಗ ಬಂದಿದ್ರು ಸ್ವಲ್ಪ ದೌಡ್ ಬರ್ತಿದ್ವಿ, ಬಟ್ ಇರಲಿ ಪರವಾಗಿಲ್ಲ. ಬರ್ರಿ ನಿಮಗೂ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಫೋಟೋಶೂಟ್ ಸೆಷನ್ ಅಲ್ಲಿ ನಡೆಯಕತ್ತೈತಿ. ಇಲ್ಲಿ ಹೋಗ್ಬೇಕು. ಪೂರ್ಣಚಂದ್ರ ತೇಜಸ್ವಿ ಕವಿ ಮನೆಗೆ ಹೋದ್ರೆ ಅಂದ್ರೆ ನಿಮ್ಗೆ 5-6 ಸ್ಪಾಟ್ ನೋಡ್ಬೋದು. ತೇಜಸ್ವಿಯವ್ರ ಸ್ಮಾರಕ, ಮತ್ತೆ ಅಲ್ಲಿ ಆರ್ಟ್ ಗ್ಯಾಲರಿ, ಕವಿಶೈಲ ಅದೆಲ್ಲ ನೋಡ್ಬೋದು. ಇಲ್ಲಿಂದ ನೆಕ್ಸ್ಟ್ ನಾವು ಸೀದಾ ಹಂಗೆ ನಡ್ಕೊಂಡು ಕವಿ ಮನೆಗೆ ಹೋದ್ವಿ. ಫಸ್ಟ್ ನಮ್ಗೆ ಗೊತ್ತೇ ಇದ್ದಿಲ್ಲ ಇದ್ರೊಳಗೆ ಹೋಗ್ಬೋದು ಹಂಗೆಲ್ಲ ಅಂತಂದು. ಅಲ್ಲೇ ನೆಕ್ಸ್ಟ್ ಕಾರ್ಡ್ ಕೊಟ್ಟರು, ಅದಾದ್ಮೇಲೆ ಗೊತ್ತಾಗಿದ್ದು. ಸಾರಿ ಗಾಯ್ಸ್, ಈ ಕಡೆ ಅವ್ರ ಮನೆ. ನಾನು ಆ ಕಡೆ ರಾಂಗ್ ರೂಟ್ ತೋರಿಸಿದ್ದೆ. ಬಂದ್ವಿ. ಎಲ್ಲರೂ ಫೋಟೋ ತೆಗಿದ್ರು, ಬ್ಯುಸಿ ಇದ್ದಾರೆ. ಇದ ನೋಡ್ರಿ ಕವಿ ಮನಿ. ಕುವೆಂಪು ಅವ್ರ ಆಡ್ ಬೆಳೆದ ಮನಿ. ಒಳಗ ಹೋಗ್ಬೇಕಂದ್ರೆ ಟಿಕೆಟ್ ತಗೋಬೇಕು. ಸೊ ಇನ್ನು ನಾವು ಹೋದಾಗ ಸ್ಟಾರ್ಟ್ ಆಗಿದ್ದಿಲ್ಲ ಅದು. ಮನೆ ಒಳಗೆ ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ, ಬಟ್ ಆದರೂ ನಾನು ಚೂರು ಕದ್ದು ಮುಚ್ಚಿ ವಿಡಿಯೋ ಮಾಡೀನಿ. ಯಾಕಂದ್ರೆ ಎಲ್ಲ ಕಡೆ CC ಕ್ಯಾಮ್ರಾ ಹಾಕೈತಿ. ಈ ಮನ್ಯಾಗ ಹಳೆ ಕಾಲದಾಗ ಏನೆಲ್ಲ ಯೂಸ್ ಮಾಡ್ತಿದ್ರು ಅದು ಎಲ್ಲ ಇಟ್ಟಿದ್ರು. ಹಂಗೆ ಕುವೆಂಪು ಅವ್ರ ಮದ್ವೆ ಮಂಟಪನೂ ಇತ್ತಿಲ್ಲೇ. ಹಂಗೆ ತೊಟ್ಟಲ್ದಾಗ ಅವ್ರ ಮಕ್ಕಳು ಆಡಿದ್ದ ಅವ್ರದ್ದೆಲ್ಲ ಇತ್ತು. ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಇದ್ವು. ಅವ್ರ ಮಕ್ಕಳ ಜೊತೆ, ಅವ್ರ ಮೊಮ್ಮಕ್ಕಳ ಜೊತೆ ಎಲ್ಲ ಫೋಟೋಸ್ ಇತ್ತು. ಕವಿ ಮನಿ ಅಂತೆಲ್ಲ ಹತ್ರದಾಗ ಕವಿಶೈಲ ಅಂತ ಐತಿ. ಅದು ತುಂಬಾ ಫಸ್ಟ್ ನಾನು ರೋಡ್ ತೋರಿಸಿದ್ದೆ, ಅದು ತುಂಬಾ ದೂರ ಐತೆ. ಅರ್ಧ ತನಕ ಹೋಗಿ ವಾಪಸ್ ಬಂದ್ವಿ ನಾವು. ಆಲೆ ಅಂದ್ರೆ ಅದೇ ಹೇಳಿದ್ನಿ. ಅದೇ ಮತ್ತೆ ನೀನು ಅದನ್ನೇ ಹೇಳಿದ್ದೆ. ನೋಡಿ ಗೈಸ್, ಸಾಕಾಗಿ ಊಟಕ್ಕೆ. ಆದ್ರೂ ಇಲ್ಲಿ ಶಿಲಾ ಬಾಲಿಕೆ ಊಟಕ್ಕೆ ನಡಿ. ಕವಿ ಮನೆಗೆ ಹೋದ್ಮ್ಯಾಗ ಟಿಕೆಟ್ ಕೊಡ್ತಾರ ಅಂತ ಹೇಳಿದೆ. 20 ರೂಪಾಯಿ ಆ ಟಿಕೆಟಿಗೆ. ಆ ಟಿಕೆಟ್ ಹಿಂದ ಇದೆಲ್ಲ ಇತ್ತು, ಸ್ಮಾರಕ, ಕವಿಶೈಲ, ಅಲ್ಲಿಗೆಲ್ಲ ಹೋಗ್ಬೋದು, ಆರ್ಟ್ ಗ್ಯಾಲರಿ ಹೋಗ್ಬೋದು ಅಂತ. ಫಸ್ಟಿಗೆ ನಾವು ಹೋಗುವಾಗ ನೋಡ್ಕೊಂಡ ಹೋಗಿದ್ವಿ ಇದನ್ನ, ಅಂದ್ರೆ ಹೊರಗಿಂದ. ಬಟ್ ನಮಗೆ ಗೊತ್ತಿರಲಿಲ್ಲ ಒಳಗೆ ಹೋಗ್ಬೋದು ಆ ಥರ ಇದು ನೋಡೋ ಪ್ಲೇಸ್ ಅಂತೇಳಿ. ಮತ್ತೆ ಗೊತ್ತಾಯ್ತು. ಸೊ ವಾಪಸ್ ಬರುವ ಟೈಮ್ನಾಗ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆರ್ಟ್ ಗ್ಯಾಲರಿ ಕಡೆ ಬಂದಿವಿ. ಅದ್ರಲ್ಲಿ ಇಲ್ಲಿದ್ದನ ಹೋದ್ವಿ, ಇಲ್ಲಿ ಬರಲಿಲ್ಲ. ಕವಿ ಮನೆಗೆ ಹೋಗಿ ನೆಕ್ಸ್ಟ್ ಈಗ ಹೋಗುವಾಗ ಇಲ್ಲಿಗೆ ಬಂದ್ವಿ. ಅಯ್ಯೋ ಇವಾಗ ವಾಪಸ್ ಹೆಂಗೆ ಹೋಗೋದು ಗೊತ್ತಿಲ್ಲ. ಅಲ್ಲಿ ತನಕ ನಡಿಬೇಕಲ್ಲ, ನಡೆದಿಂದ ಬಸ್ ಬರೋದು ಭಾರಿ ಕಷ್ಟ ಇತ್ತಿಲ್ಲ. ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಕಲಾನಿಕೇತನ ಆರ್ಟ್ ಗ್ಯಾಲರಿ. ಆರ್ಟ್ ಚಿತ್ರಕಲೆ. ಓ ಅದ ಆರ್ಟ್ ಗ್ಯಾಲರಿ. ನೋಡಿ ಇದು ಆರ್ಟ್ ಗ್ಯಾಲರಿ. ಅವರು ಸೆರೆ ಹಿಡಿದಂಥ ಫೋಟೋ ಅಲ್ಲ, ಇಲ್ಲಿರುವಂಥ ಎಲ್ಲ ಫೋಟೋ ಪೂರ್ಣಚಂದ್ರ ತೇಜಸ್ವಿ ಅಂದರೆ ಕುವೆಂಪು ಅವರ ಮಗ. ಇವರು ಕ್ಲಿಕ್ ಮಾಡಿದಂಥ ಫೋಟೋಗಳು. ಛಾಯಾಗ್ರಾಹಕರಾಗಿದ್ದರು ಅವರು.
ಇಲ್ಲೇ ಕುವೆಂಪು ಅವರು ಒಂದೊಂದು ಇಸ್ವಿಯಾಗ ಯಾವ ಇಸ್ವಿಯಾಗ ಮುಖ್ಯಮಂತ್ರಿಗಳೆಲ್ಲ ಚೇಂಜ್ ಆಗಿದ್ರು, ಎಲ್ಲ ಮುಖ್ಯಮಂತ್ರಿಯವ್ರ ಜೊತೆಗಿನ ಫೋಟೋಸ್ ಎಲ್ಲ ಇತ್ತು ಅವ್ರದ್ದು. ನೋಡ್ರಿ, ಇದು ನಮ್ಮ ಕವಿ ಮನಿ. ಫಸ್ಟ್ ಟೈಮ್ ಬಂದೀವಿ ನಾವು. ಜನ ಅದರ ಅಷ್ಟೊಂದೇನು ರಶ್ ಇಲ್ಲ, ಮಳೆ ಬಂದು ಇವಾಗ ಸ್ಟಾಪ್ ಆಗೈತಿದೆ. ನೀವು ನೋಡ್ಬೋದು. ಏನಂದ್ರೆ ನಾವೇನೇನು ನೋಡಿದ್ವಿ ಅಂದರೆ ಇಲ್ಲೇ ನಾನು ಆಲ್ರೆಡಿ ವಿಡಿಯೋದಾಗ ತೋರಿಸಿರ್ತೀನಿ. ಅವ್ರ ಕುವೆಂಪು ಅವ್ರ ಮದುವೆ ಆಗಿದ್ದ ಮಂಟಪ ಆಗಿರ್ಬೋದು, ತೊಟ್ಲು, ಮತ್ತು ತುಂಬ ಐಟಮ್ಸ್ ಅದಾವು. ಆ್ಯಕ್ಚುಲಿ ಒಳಗೆ ವೀಡಿಯೋ ತೆಗಿಯೋಕ್ಕಿಲ್ಲ, ನಾನು ಮೆಲ್ಲ ರೆಕಾರ್ಡ್ ಮಾಡಿ ವೀಡಿಯೋನ ತೆಗ್ದೀನಿ ಅದನ್ನು. ಸೊ ನಿಮ್ಗೆ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒಂದು ಸತಿ ಲೈಫ್ನಾಗ ಬಂದು ಹೋಗಬೇಕು. ನಮ್ಮ ಕವಿಗಳದ್ದು, ಹೆಮ್ಮೆಯ ಕವಿಗಳದ್ದು ಇದನ್ನು ಏನು ಅವರೆಲ್ಲ ಕೆಲವು ಸಂರಕ್ಷಣೆ ಮಾಡಿರ್ತಾರೆ, ಅದನ್ನೆಲ್ಲ ನೋಡಬೇಕು ಅಂತ ಹೇಳ್ತೀನಿ.